ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನ್ರಿ ಮಾಡ್ತಾ ಇದ್ದೀರಾ? ಅದಾ ನಾನೊಂದು ಸ್ಟಾರ್ಟ್ಅಪ್ ಶುರು ಮಾಡ್ತಿದ್ದೀನಲ್ವಾ, ಅದಕ್ಕೊಂದು ರೆಫರೆನ್ಸ್ ಫೈಲು ಬೇಕಿತ್ತು. ಅದನ್ನ ಇಲ್ಲಿ ಇಟ್ಟಿದ್ದೆ, ಅದನ್ನ ತಗೊಳಕ್ ಬಂದೆ ಅಷ್ಟೇ. ರೀ, ಬುದ್ಧಿ ಇಲ್ವೇನ್ರಿ ನಿಮ್ಗೆ? ಬೇರೆಯವ್ರ ಕಬೋರ್ಡ್ ಅನ್ನ ಪರ್ಮಿಷನ್ ಇಲ್ದೆ ಮುಟ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ? ಅಟ್ಲೀಸ್ಟ್ ಅವ್ರ ಪರ್ಮಿಷನ್ ತಗೋಬೇಕು ತಾನೆ. ಅಯ್ಯ, ಅದ್ರಲ್ಲೇನಿದೆ? ನಾನು ಎಷ್ಟೊಂದ್ಸಲಿ ಕಾತ್ಯಾಯಿನಿ ಕಬೋರ್ಡ್ ಇಂದ ಏನಾರ ತಗೋತಾನೆ ಇರ್ತೀನಿ. ಅದ್ರಲ್ಲೇನಿದೆ? ಅವಳ್ದೇನಿದೆಯೋ ಅದೆಲ್ಲ ನಂದು, ನಂದೇನಿದೆಯೋ ಅದೆಲ್ಲ ಅವಳ್ದು. ಸಿಂಪಲ್. ರೀ, ನೀವು ಮದ್ವೆಗಿಂತ ಮುಂಚೆ ಹೇಗಿದ್ರು ಅದೆಲ್ಲ ನಂಗೆ ಗೊತ್ತಿಲ್ಲ. ಈಗ ನಿಮಗೂ ಮದ್ವೆ ಆಗಿದೆ, ಅವರಿಗೂ ಮದ್ವೆ ಆಗಿದೆ. ಹೇಗಿದ್ರು ನೀವಿಬ್ರು ಬೇರೆ ಬೇರೆನೆ. ಹಾಗೆಲ್ಲ ಬೇರೆಯವ್ರ ವಸ್ತುನ ಪರ್ಮಿಷನ್ ಇಲ್ದೆ ಮುಟ್ಬಾರ್ದು. ಫಸ್ಟ್ ಆಫ್ ಆಲ್, ಅವ್ರ ಪರ್ಮಿಷನ್ ಇಲ್ದೆ ಅವ್ರ ರೂಮಿಗೆ ಎಂಟ್ರಿ ಆಗ್ಬಾರ್ದು. ಅಲ್ಲ, ನೀವ್ ಯೋಚನೆ ಮಾಡಿ, ನಮ್ ವಸ್ತುನ ಯಾರಾದ್ರೂ ನಮ್ ಪರ್ಮಿಷನ್ ಇಲ್ದೆ ಮುಟ್ಟಿದ್ರೆ ನಮಗ್ ಕೋಪ ಬರ್ತಾ ಇಲ್ವಾ? ಬರ್ಲಿ ನಮ್ ರೂಮ್ಗೆ, ಅದಕ್ಕೇನಂತೆ? ಏನ್ ಬೇಕಾದ್ರೂ ತಗೊಳ್ಳಿ, ತಗೊಳಕ್ಕೇನಾದ್ರು ಇರ್ಬೇಕಲ್ಲ. ನಿಮಗ್ ಬಿಡಿ, ಯಾರ್ ಏನೇ ಅಂದ್ರೂ ನಿಮ್ ತಲೆಗ್ ಹೋಗಲ್ಲ. ಯಾಕಂದ್ರೆ ಸ್ವಾಭಿಮಾನ ಅನ್ನೋದಿದ್ರೆ ತಾನೆ. ಸುಮ್ನೆ ಆಚೆ ಬನ್ನಿ. ನೋಡಿ, ನಿಮಗೇನೇ ಬೇಕಿದ್ರು ಕಾತ್ಯಾಯಿನಿ ಅತ್ತಿಗೆ ಬಂದ್ಮೇಲೆ ಅವ್ರ ಪರ್ಮಿಷನ್ ಕೇಳಿ ತಗೊಳ್ಳಿ. ಬನ್ರಿ ಬನ್ರಿ, ಅಲ್ಲಿಟ್ಬಿಟ್ಟು ಬನ್ನಿ. ಕ್ಲೋಸ್ ಮಾಡಿ. ಬನ್ನಿ. ಬರ್ತೀನಿ, ಹೋಗೆ. ನಿಮಗೆ ಕೈಗೆ ಬಂತು, ಬಾಯಿಗೆ ಬರ್ಲಿಲ್ವಲ್ಲ. ಅಯ್ಯೋ, ಬಂದೆ. ರೀ, ಯಾಕೆ ಇಷ್ಟೊಂದು ಸಿಟ್ಟಾಗಿದ್ದೀರಾ? ಯಾಕ? ನಾನು ಈ ಮನೇಲಿ ಏನೂ ಅಲ್ಲ ಅಲ್ವಾ? ಇವಾಗ ಏನಾಯ್ತು ಅಂತ ಹೀಗೆ ಆಡ್ತಿದ್ದೀರಾ? ಈ ಮನೇಲಿ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ತಾನೆ, ದುಡಿತಾ ಇದ್ದೀನಿ ತಾನೆ, ಹಗ್ಲು ರಾತ್ರಿ ಮನೆಗೋಸ್ಕರ ದುಡಿತಿದ್ದೀನಿ ತಾನೆ. ಒಂದು ದಿನನಾದ್ರೂ ನೀನಾಗ್ಲಿ ನಿಮ್ಮಮ್ಮ ಆಗ್ಲಿ ಊಟ ತಂದು ಕೊಟ್ಟಿದ್ದೀರ ನನಗೆ. ಇದಕ್ಕ ನೀವು ಇಷ್ಟೊಂದು ಕೋಪ ಮಾಡ್ಕೊಂಡಿರೋದು? ನನಗೆ ಕೋಪ ಅಲ್ಲ. ಆ ಕಾವೇರಿ ಆಫೀಸಿಗೆ ಬಂದು 2 ದಿನ ಆಗಿದೆ. ಅವಳಿಗೆ ಊಟ ತಂದು ಕೊಡೋದೇನು, ಸ್ವೀಟ್ ತಂದು ಕೊಡೋದೇನು, ಅಬ್ಬಬ್ಬಬ್ಬ, ಅವಳಿಗೆ ಉಪಚಾರ ಏನು, ನಾನು ಈ ಮನೇಲಿ ಏನು ಅಲ್ಲ ಅಲ್ವಾ? ರೀ, ನಾನೇ ಎಷ್ಟೊಂದು ಸಲ ಮಾತಾಡ್ಬೇಡ. ಏನೆಷ್ಟೋ ಸಲ ನನಗೆ ತಿರುಗಿಸ್ ಮಾತಾಡ್ತಿದ್ಯಲ್ವಾ? ನೀನು ನಾನು ಮಾತಾಡೋದನ್ನ ಕೇಳಿಸ್ಕೋಬೇಕಷ್ಟೆ, ತಿರುಗಿಸ್ ಮಾತಾಡಬಾರ್ದು. ಆದಿತ್ಯ, ಯಾಕಪ್ಪ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಹೌದು, ನಾನು ಕೋಪ ಮಾಡ್ಕೋತೀನಿ. ನನಗೂ ನ್ಯಾಯ, ಅವಳಿಗೂ ನ್ಯಾಯ ಅಲ್ವಾ? ಅದು ಹಾಗಲ್ಲಪ್ಪ. ಕಾವೇರಿ ಬೆಳಗ್ಗೆ ಅವಸರದಲ್ಲಿ ಊಟದ ಬಾಕ್ಸ್ನ ಮರ್ತು ಹೋಗ್ಬಿಟ್ಲು. ಪಾಪ ಇಡೀ ದಿನ ಹಸ್ಕೊಂಡಿರ್ತಾಳಲ್ಲ ಅಂತ ನಾನೇ ಆಫೀಸ್ಗೆ ಊಟ ತಗೊಂಡು ಬಂದೆ. ಅದು ಅಲ್ಲದೆ ಅವಳಿಗೆ ಕೆಲಸ ಕೊಟ್ಟಿರೋ ರಾಮ್ ಸರ್ಗೆ ಥ್ಯಾಂಕ್ಸ್ ಹೇಳೋಣ ಅಂತ ಒಂದು ಸ್ವೀಟ್ ಮಾಡ್ಕೊಂಡು ಬಂದೆ. ಅದ್ರಲ್ಲಿ ತಪ್ಪೇನಪ್ಪ ಇದೆ? ಅಮ್ಮ, ನೀನ್ ಯಾಕಮ್ಮ ಎಲ್ಲದಕ್ಕೂ ಸಮಜಾಯಿಷಿ ಕೊಡ್ತಾ ಇದ್ಯಾ? ನಾನು ನಿನ್ ಮಗಳು, ನೀನು ನನ್ನಮ್ಮ. ಅಮ್ಮ ಮಗಳಿಗೆ ಊಟ ತಂದು ಕೊಡೋದ್ರಲ್ಲಿ ತಪ್ಪೇನಿದೆ? ಇದು ಅಮ್ಮ ಮಗಳು ನಡುವೆ ಇರೋ ಪ್ರೀತಿ. ಇದು ಎಲ್ರಿಗೂ ಗೊತ್ತಾಗಲ್ಲ. ಅಯ್ಯೋ, ಅಷ್ಟಾಗಿದ್ರೆ ನಾನು ಸುಮ್ಮನೆ ಇದ್ಬಿಡ್ತಿದ್ದೆ. ಕ್ಯಾಂಟೀನಲ್ಲಿ ಊಟ ಕೂತಿದ್ರೆ ಪಕ್ಕಕ್ಕೆ ಹೋಗು ಅಂತ ಹೇಳ್ತಾರೆ. ಎಷ್ಟು ಇನ್ಸಲ್ಟ್ ಆಗಿರ್ಬೇಡ, ನನ್ನ ಮರ್ಯಾದೆ ಏನಾಗಿರ್ಬೇಡ. ನಿನ್ ಯೋಗ್ಯತೆಗಿಷ್ಟು
ನೀವ್ ಮಾಡ್ತಾ ಇರೋ ಘನಂದಾರಿ ಕೆಲ್ಸಕ್ಕೆ ನಿನ್ನ ಆಫೀಸ್ ಒಳಗಡೆ ಬಿಟ್ಕೊಂಡಿರೋದೇ ಹೆಚ್ಚು. ಅದ್ರ ಮೇಲೆ ನಿನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ತುತ್ತು ತಿನ್ನಿಸ್ಬೇಕಾಗಿತ್ತೇನೋ. ಅದ್ರಲ್ಲಿ ನಮ್ಮ ತಪ್ಪೇನಿದೆ ಅಳಿ ಅಂದ್ರೆ, ಎಷ್ಟೇ ಆಗ್ಲಿ ಅವರು ಮಾಲೀಕರು, ಅವ್ರ ಮಗ ಬೇರೆ. ಅವ್ರು ಹೇಳಿದ್ರೆ ನಾವೇನು ಮಾಡಕ್ಕಾಗಲ್ಲ. ವಾಹ್, ಅವ್ರು ಹೇಳಿದ್ರು ನೀವು ಕೇಳ್ಬಿಟ್ರಿ. ಮತ್ತೆ ನೀವು ಹೇಳ್ಬೋದಿತ್ತಲ್ಲ, ಇಲ್ಲ ಇವ್ರನ್ನ ಮಳಿ ಅಂದ್ರು ಇವ್ರಿಲ್ಲ ಇರ್ಲಿ ಅಂತ. ಅಥವಾ ಇವಳು ಹೇಳ್ಬೋದಿತ್ತಲ್ಲ, ಇಲ್ಲ ಇವ್ರು ನಮ್ಮ ಭಾವ ಇಲ್ಲೇ ಇರ್ಲಿ ಅಂತ. ಭಾವ, ನಿಮ್ಗೆ ಈ ವಯಸ್ಸಿಗೆ ಇಷ್ಟೊಂದು ಮೆಮೊರಿ ಲಾಸ್ ಇದೆಯಾ? ಯಾಕೆ ಮೊದಲನೇ ದಿನ ಆಫೀಸಿಗೆ ಹೋಗ್ಬೇಕಾದ್ರೆ ನೀವ್ ಏನ್ ಹೇಳಿದ್ರಿ ಅಂತ ನೆನ್ಪಿದೆ ಅಲ್ವಾ? ಈ ಸಂಬಂಧ ಗಿಂಬಂಧ ಏನೇ ಇದ್ರು ಮನೆಯಲ್ಲಿ, ಇಲ್ಲಿ ನಾವಿಬ್ರು ಬರೀ ಕೊಲೀಗ್ಸ್ ಮಾತ್ರ ಅಂತ. ಇಷ್ಟು ಬೇಗ ಅದನ್ನ ನೀವೇ ಮರ್ತ್ ಹೋದ್ರಾ? ಅದು ಅಲ್ಲದೆ ಅವರು ನಮ್ಮ ಬಾಸ್ ಮಗ. ಅವ್ರ ಮುಂದೆ ನಾನು ಹೀಗೆಲ್ಲ ಹೇಳೋದಿಕ್ಕಾಗಲ್ಲ. ಈ ಸೂಕ್ಷ್ಮಗಳನ್ನ ನೀವೇ ಅರ್ಥ ಮಾಡ್ಕೋಬೇಕು ಬಾವಾ. ಅಲ್ಲ, ಮಾತೆತ್ತಿದ್ರೆ ನಾನು ಅಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ತೀರಲ್ವಾ? ನಿಮಗೆ ಇಷ್ಟು ಚಿಕ್ಕ ವಿಷಯನೂ ಗೊತ್ತಾಗಲ್ವಾ? ಅಥವಾ ನಿಮ್ಗಷ್ಟು ಕಾಮನ್ ಸೆನ್ಸ್ ಇಲ್ವಾ? ಅಳಿ ಅಂದ್ರೆ ಹೋಗ್ಲಿ ಬಿಟ್ಬಿಡಿಪ್ಪ. ಅವಳು ಚಿಕ್ಕ ಹುಡುಗಿ, ನೀವು ದೊಡ್ಡವರು. ಅವಳೇನು ಮಾತಾಡ್ತಾಳೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಪೂರ್ಣಿ, ನಾಳೆಯಿಂದ ನೀನು ಅಳಿಯಂದ್ರಿಗೆ ಊಟ ತಗೊಂಡು ಹೋಗಮ್ಮ. ಅಯ್ಯಯ್ಯೋ, ಹತ್ತು ಕರೆದು ಔತಣಕ್ಕೆ ಹೋಗುವಂತ ದರ್ದೇನ್ ನನಗಿಲ್ಲ. ಎಷ್ಟು ಕೊಬ್ಬೆ ನಿನಗೆ, ಇಳಿಸ್ತೇನೆ. ಮೊನ್ನೆ ಕೊಟ್ಟು ಟ್ರೀಟ್ಮೆಂಟ್ ಸಾಕಾಗಿಲ್ಲ ಅನ್ಸತ್ತೆ. ಈ ಸಲ ಕೊಡೋ ಟ್ರೀಟ್ಮೆಂಟ್ಗೆ ಮುಟ್ಟು ನೋಡ್ಕೋಬೇಕು. ಏನಕ್ಕ, ನಿನ್ ಸವಾರಿ ಲಂಚ್ ಬಾಕ್ಸ್ ತಗೊಂಡು ಆಫೀಸ್ವರೆಗೂ ಬಂದಿತ್ತು, ಆದ್ರೆ ನಾನು ಊಟಕ್ಕೆ ಕರೀಲಿಲ್ಲ. ನಿಮ್ಮನ್ನೆಲ್ಲ ಊಟಕ್ಕೆ ಕರಿಯಕ್ಕೆ ಎಲ್ಲಾಗತ್ತಪ್ಪ? ನೀವೆಲ್ಲ ದೊಡ್ಡ ಮನುಷ್ಯರು, ದೊಡ್ಡವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತೀರಾ. ನಮ್ ಜೊತೆ ಎಲ್ಲ ಎಲ್ಲಿ ಬರ್ತೀರಾ? ಅದೇನೋ ಹೇಳ್ತಾರಲ್ಲ, ಹೊಸ ಉಪ್ಪಿನಕಾಯಿ ಬಂದ್ಮೇಲೆ ಹಳೆ ಚಟ್ನಿ ಪುಡಿ ಯಾರು ತಿಂತಾರೆ ಅಂತ. ಹಾಗೆ. ಹೇ ಅಕ್ಕ, ಏನಾಯ್ತು ಅಂತ ಈ ತರ ಎಲ್ಲ ಮಾತಾಡ್ತಾ ಇದ್ಯಾ? ಮತ್ತಿನ್ನೇನು, ಅವಳನ್ನ ಕೆಲ್ಸದಿಂದ ತೆಗ್ದು ಹಾಕ್ತೀನಿ ಅದು ಇದು ಅಂತ ಮೀಸೆ ತಿರುಗಿಸ್ಕೊಂಡು ಹೋಗಿದ್ದೆ. ನೋಡಿದ್ರೆ ಅವಳ ಮನೆ ಊಟನ ಚಪ್ಪರ್ಸ್ಕೊಂಡು ತಿಂತಿದ್ದೆ ಅಲ್ವಾ? ಅಕ್ಕ, ಹಾಗೆಲ್ಲ ಏನಿಲ್ಲ. ಕರೆದ್ರು ಅಂತ ಹೋಗಿ ಕೂತ್ಕೊಂಡೆ ಅಷ್ಟೇ, ಇನ್ನೇನಿಲ್ಲ. ಸಾಕ್ ಸುಮ್ನೆ ಇರೋ. ನಾನೇ ಕಣ್ಣಾರೆ ನೋಡಿದ್ದೀನಿ ನಿನ್ನ ಅವತಾರನ. ಅವ್ರು ತಂದಿರೋ ಊಟನ ಚಪ್ಪರ್ಸ್ಕೊಂಡು ತಿಂತಾ ಇದ್ದೆ.